ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ಷದ ಕೊನೆಯ ಎಳ್ಳು ಅಮಾವಾಸ್ಯೆ ಅತಿ ಶಕ್ತಿಯುತವಾದ ಅಮಾವಾಸ್ಯೆ 2025 ಡಿಸೆಂಬರ್ 19ರಂದು ಬಂದಿದೆ. ಈ ಅಮಾವಾಸ್ಯೆ ದಿನ ಅಪ್ಪಿತಪ್ಪಿಯೂ ಕೂಡ ಈ ತರಕಾರಿಗಳನ್ನಾಗಲಿ ಈ ಪದಾರ್ಥಗಳನ್ನಾಗಲಿ ಸೇವನೆಯನ್ನು ಮಾಡಬೇಡಿ, ಅಂದರೆ ತಿನ್ನಬೇಡಿ. ಯಾಕಂದರೆ ಈ ಪದಾರ್ಥಗಳು ಈ ತರಕಾರಿಗಳು ನಿಮಗೆ ದಾರಿದ್ರ್ಯವನ್ನು ತಂದಿಡುತ್ತದೆ, ಕಷ್ಟಗಳಿಗೆ ಗುರಿಯಾಗಿಸುತ್ತದೆ ಅಂತಾನೆ ಹೇಳಲಾಗುತ್ತೆ. ಅಮಾವಾಸ್ಯೆಯಲ್ಲಿ ಒಂದಿಷ್ಟು ವಿಧಿವಿಧಾನಗಳಿವೆ. ಒಂದಷ್ಟು ಜನರು ಈ ದಿನ ಮನೆಯ ಬಾಗಿಲನ್ನು ಗುಡಿಸೋದಿಲ್ಲ, ರಂಗೋಲಿ ಇಡೋದಿಲ್ಲ, ತಲೆ ಸ್ನಾನ ಮಾಡೋದಿಲ್ಲ, ದೀಪಾರಾಧನೆ ಕೂಡ ಮಾಡೋದಿಲ್ಲ. ಅಂದರೆ ಆ ರೀತಿಯೆಲ್ಲ ನೀವು ಮಾಡಬಾರ್ದು. ನೀವು ಅಂದರೆ ಅವರವರ ವಂಶದಲ್ಲಿ ಬಂದಿರುವಂಥ ಪದ್ಧತಿಗಳನ್ನು ಒಂದಿಷ್ಟು ಪಾಲಿಸ್ತಾರೆ. ಆದರೆ ಮನೆಯಲ್ಲಿರುವ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು, ಕಷ್ಟಗಳಿಂದ ನಾವು ಹೊರಬೇಕು ಅಂದರೆ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ನಿಯಮಗಳನ್ನು ನಾವು ಅನುಸರಿಸಲೇಬೇಕಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ನಾವು ಮಾಡಿಕೊಳ್ಬೇಕಾದ ನಿಯಮಗಳು. ಯಾಕಂದರೆ ನಮ್ಮ ದೇಹ ಚೈತನ್ಯದಾಯಕವಾಗಿರಬೇಕು, ಆರೋಗ್ಯದಾಯಕವಾಗಿರಬೇಕು ಅಂತಂದರೆ ಆಹಾರ ಪದಾರ್ಥಗಳ ಸೇವನೆ ಅಂದರೆ ನಾವು ಆಹಾರವನ್ನು ತಿನ್ನುವುದು ಬಹಳ ಮುಖ್ಯವಾಗುತ್ತದೆ. ನಮ್ಮ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸಿ, ಹಾಗೆ ನಮಗೆ ಸಂಪತ್ತು ಅಭಿವೃದ್ಧಿಯನ್ನು ತಂದು ಕೊಡುವಂಥ ಒಂದಷ್ಟು ಆಹಾರ ಪದಾರ್ಥಗಳನ್ನು ಮಾತ್ರ ನಾವು ತಿನ್ನಬೇಕಾಗುತ್ತದೆ. ಈ ದಿನ ನಾವು ಅಪ್ಪಿತಪ್ಪಿಯೂ ಕೂಡ ತಿನ್ನಲೇಬಾರದಂಥ ಒಂದಷ್ಟು ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅಮಾವಾಸ್ಯೆಗೆ ತಕ್ಕಂತಹ ಒಂದಷ್ಟು ವಿಧಿವಿಧಾನಗಳಲ್ಲಿ ಮುಖ್ಯವಾಗಿ ನಾವು ಈ ದಿನ ಶುಭ್ರವಾಗಿರಬೇಕು. ಒಳ್ಳೆಯ ಮನಸ್ಸಿನಲ್ಲಿ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಶುಭ್ರದಿಂದ ಅಂಗಳವನ್ನೆಲ್ಲ ಶುದ್ಧಗೊಳಿಸಿಕೊಳ್ಳಬೇಕು, ರಂಗೋಲಿಯನ್ನು ಇಡಬೇಕು, ಮನೆಯನ್ನು ಶುಭ್ರಗೊಳಿಸಿಕೊಳ್ಬೇಕು, ತಲೆ ಸ್ನಾನವನ್ನು ಮಾಡಬೇಕು. ತಲೆ ಸ್ನಾನವನ್ನು ಈ ದಿನ ಮಾಡಿದ್ವಿ ಅಂದರೆ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ನಾವು ಅಮಾವಾಸ್ಯೆ ಅಂತಂದ್ರೇ ಒಂದಷ್ಟು ನಿಯಮಗಳನ್ನು, ಒಂದಷ್ಟು ತಂತ್ರಗಳನ್ನು, ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ನಾವು ಆಚರಿಸಬೇಕು. ಯಾಕೆಂದರೆ ನಮ್ಮ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಅಂದರೆ ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದನ್ನು ನೋಡಿರ್ತೀವಿ. ಅಮಾವಾಸ್ಯೆ ಈ ದಿನ ಅಪ್ಪಿತಪ್ಪಿಯೂ ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಒಂದು ಮನೆಯಲ್ಲಿ ಗೃಹಿಣಿಗೆ ಆ ಇಡೀ ಕುಟುಂಬ ಅವಲಂಬನೆಯಾಗಿರುತ್ತದೆ. ಆ ಗೃಹಿಣಿ ಮಾಡುವಂಥ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಮನೆ ಮಂದಿಯೆಲ್ಲ ಸೇವನೆ ಮಾಡ್ತಾರೆ. ಹಾಗಾಗಿ ಈ ಒಂದು ತಪ್ಪುಗಳನ್ನು ಮಾಡೋದ್ರಿಂದ ಮನೆ ಮಂದಿಗೆಲ್ಲ ತೊಂದರೆಗಳುಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗೃಹಿಣಿಯರು ಎಚ್ಚರಿಕೆಯಿಂದ ಯಾವ ಆಹಾರವನ್ನು ಈ ದಿನ ಸೇವನೆ ಮಾಡಬೇಕು, ಯಾವ ಆಹಾರವನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನು ಅರಿತು ಈ ದಿನ ಅಡುಗೆಯನ್ನು ಮಾಡಿಕೊಂಡು ಸೇವನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ವೃದ್ಧಿಯಾಗೋದರ ಜೊತೆಗೆ ಹಣಕಾಸು ವೃದ್ಧಿಯಾಗುತ್ತದೆ, ಕೇಡು ಕಷ್ಟಗಳು ದೂರವಾಗುತ್ತದೆ, ನೆಮ್ಮದಿ ಸುಖ ಸಂತೋಷ ತುಂಬಿ ತುಳುಕುತ್ತದೆ. ಸ್ನೇಹಿತರೆ, ನಾವು ಮುಖ್ಯವಾಗಿ ಈ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಅದರಲ್ಲಿ ಮಾಂಸಾಹಾರವನ್ನು ಈ ದಿನ ಯಾವುದೇ ಕಾರಣಕ್ಕೂ ನೀವು ಸೇವನೆ ಮಾಡಬೇಡಿ. ಮನೆಯಲ್ಲಿ ನಿಷ್ಠೆ ನಿಯಮದಿಂದ ಪೂಜೆ ಪುನಸ್ಕಾರವನ್ನು ಈ ದಿನ ಮಾಡಿದ್ದೀರಾ ಅಂದರೆ ಸ್ವಲ್ಪ ನಾವು ಈ ಕಟ್ಟುನಿಟ್ಟು ನಿಯಮಾವಳಿಗಳನ್ನು ಪಾಲಿಸಬೇಕು. ಯಾಕಂದರೆ ಪೂಜೆ ನಮಗೆ ಫಲವನ್ನು ಕೊಡಬೇಕು, ಸಿದ್ಧಿಸಬೇಕು ಅಂದರೆ ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತದೆ. ಅದರಲ್ಲಿ ಮಾಂಸಾಹಾರ ಮೊಟ್ಟೆ ಆಗಿರಬಹುದು, ಚಿಕನ್ ಆಗಿರಬಹುದು ಅಥವಾ ಮಟನ್ ಆಗಿರಬಹುದು, ಯಾವುದೇ ಆಗಿರಬಹುದು, ನಾನ್ ವೆಜ್ಜನ್ನು ಈ ದಿನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಮಾಂಸಾಹಾರವನ್ನು ಈ ದಿನ ಸೇವನೆ ಮಾಡಿದ್ರಿ ಅಂದರೆ ಸಾಕಷ್ಟು ದೋಷಗಳಿಗೆ ಗುರಿಯಾಗ್ತೀರಾ. ಚರ್ಮ ಸಂಬಂಧಿತ ಕಾಯಿಲೆಗಳನ್ನು ತಂದುಕೊಳ್ತೀರಾ. ಹಾಗೆ ಮನೆಯಲ್ಲಿ ಶಾಂತಿ ವಾತಾವರಣವನ್ನು ಕಳೆದುಕೊಳ್ತೀರಾ. ದಾಂಪತ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ದಿನ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ. ಇನ್ನು ಎರಡನೆಯದಾಗಿ ಸ್ನೇಹಿತರೆ, ಈ ದಿನ ತೊಗರಿ ಬೇಳೆಯನ್ನು ಸೇವನೆ ಮಾಡಬಾರ್ದು. ಬೇಳೆಯಿಂದ ಮಾಡಿಕೊಳ್ಳುವಂಥ ಪಪ್ಪು ಸಾರಾಗಿರಬಹುದು, ಬೇಳೆ ಸಾರಾಗಿರಬಹುದು, ಇದನ್ನು ಮಾಡಿಕೊಳ್ಬೇಡಿ. ಯಾಕಂದರೆ ಒಂದಷ್ಟು ಬೇಳೆಗಳು ಗ್ರಹಗಳಿಗೆ ಅಂಕಿತವಾದಂಥವು. ಹಾಗಾಗಿ ತೊಗರಿ ಬೇಳೆ, ಹೆಸರು ಬೇಳೆಯನ್ನು ಉಪಯೋಗಿಸಿಕೊಂಡು ನೀವೇನಾದರೂ ಸಾರು ಮಾಡ್ತಾ ಇದ್ದೀರಾ, ಪಪ್ಪು ಥರ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ. ಈ ದಿನ ಈ ತೊಗರಿ ಬೇಳೆಯನ್ನು ಸೇವನೆ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಇನ್ನು ಮೂರನೇ ಪದಾರ್ಥ ಅಂದರೆ ಎಳ್ಳು. ಈ ದಿನ ಎಳ್ಳನ್ನು ಮನೆಗೆ ತರೋದಾಗಲಿ, ಎಳ್ಳನ್ನು ಆಹಾರ ಪದಾರ್ಥದಲ್ಲಿ ಉಪಯೋಗಿಸಿಕೊಳ್ಳೋದಾಗಿರಲಿ, ಕಪ್ಪು ಎಳ್ಳಾಗಿರಬಹುದು, ಬಿಳಿ ಎಳ್ಳಾಗಿರಬಹುದು, ಎರಡರಲ್ಲಿ ಯಾವುದಾದರೂ ಸರಿಯೇ ಎಳ್ಳನ್ನು ಈ ದಿನ ಮನೆಗೆ ತರಬೇಡಿ.
ಆಹಾರದಲ್ಲಿ ಉಪಯೋಗಿಸಿಕೊಳ್ಬೇಡಿ. ಈ ರೀತಿ ಮಾಡಿದರೆ ಅಂದರೆ ಶನಿ ದೋಷಕ್ಕೆ ಗುರಿಯಾಗ್ತೀರಾ. ದೋಷಗಳು, ಪಿತೃದೋಷಗಳು ನಿಮಗೆ ಕಾಡ್ತಾ ಹೋಗುತ್ತೆ. ಕಷ್ಟಗಳು ಅನ್ನೋದು ನಿಮಗೆ ಬಂದು ನಿಲ್ಲುತ್ತೆ. ಮನೆಯಲ್ಲಿ ಅಪಘಾತಗಳು, ಅನಾಚಾರಗಳು ಅಥವಾ ಆಕಸ್ಮಿಕ ಸಾವುಗಳಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಎಳ್ಳನ್ನು ಮನೆಗೆ ತರಬೇಡಿ ಸ್ನೇಹಿತರೆ. ಇನ್ನು 4ನೇ ಪದಾರ್ಥಗಳು ಅಂತಂದರೆ ಗೆಡ್ಡೆ ಗೆಣಸುಗಳು ಅಂತಾನೆ ಹೇಳ್ಬೋದು. ಆಲೂಗಡ್ಡೆ ಆಗಿರಬಹುದು ಅಥವಾ ಬೀಟ್ರೂಟ್ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು, ಮೂಲಂಗಿ ಆಗಿರಬಹುದು. ಭೂಮಿಯಲ್ಲಿ ಹೂತು ಹೋಗಿರುವ ಆಹಾರ ಪದಾರ್ಥ ಗೆಡ್ಡೆ ಗೆಣಸು ಅಂತ ಏನು ಹೇಳ್ತೀವಿ ಸ್ನೇಹಿತರೆ, ಅದನ್ನು ನೀವು ಈ ದಿನ ತರಬೇಡಿ ಅಂತಾನೆ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ನೇಹಿತರೆ. ಇನ್ನು 5ನೇದಾದಂತಹ ಒಂದು ಪದಾರ್ಥ ಅಂತಾದರೆ ಕುಂಬಳಕಾಯಿ. ಈ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆಗಿರಬಹುದು ಅಥವಾ ಬೂದು ಕುಂಬಳಕಾಯಿ ಅಂತೀವಿ ನೋಡಿ, ಅದಾಗಿರಬಹುದು. ಈ ಎರಡನ್ನೂ ಕೂಡ ಸೇವನೆ ಮಾಡಬೇಡಿ. ಒಂದಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕುಂಬಳಕಾಯಿಯ ಜ್ಯೂಸ್ನ ಪ್ರತಿನಿತ್ಯ ಸೇವನೆ ಮಾಡ್ತಾರೆ. ಆದರೆ ಈ ಅಮಾವಾಸ್ಯೆ ದಿನ ಕುಂಬಳಕಾಯಿಯನ್ನು ಸೇವನೆ ಮಾಡಬೇಡಿ. ಸಾಕಷ್ಟು ದೋಷಗಳನ್ನು, ದಾರಿದ್ರ್ಯಗಳನ್ನು ತಂದು ಕೊಟ್ಟು ಬಿಡ್ತಾರೆ ಅಂತಾನೆ ಹೇಳಲಾಗುತ್ತೆ. ಯಾಕಂದರೆ ಕುಂಬಳಕಾಯಿ ಈ ದಿನ ಸೇವನೆ ಮಾಡಿದರೆ ಅಂದರೆ ಪಿತೃದೋಷಗಳು ಹಾಗೆ ಜಾತಕ ದೋಷಗಳು ಹಾಗೆ ಸಮಸ್ಯೆಗಳು, ಶುಭ ಕಾರ್ಯಗಳು ಮನೆಯಲ್ಲಿ ಜರುಗೋದಿಲ್ಲ, ಕಷ್ಟಗಳು ಬರುತ್ತೆ ಅಂತಾನೆ ಹೇಳ್ತಾರೆ. ಹಾಗಾಗಿ ಕುಂಬಳಕಾಯಿಯನ್ನು ತಿನ್ನುವಂಥದ್ದು ಅಥವಾ ಸಿಹಿ ಕುಂಬಳಕಾಯಿಯಿಂದ ಮಾಡುವಂಥ ಪಲ್ಯಗಳನ್ನು, ಹಲ್ವಾವನ್ನು ತಿನ್ನುವಂಥದ್ದು, ಈ ರೀತಿಯಲ್ಲಿ ಎಲ್ಲ ಸ್ವಲ್ಪ ಈ ದಿನ ಅವಾಯ್ಡ್ ಮಾಡಿದರೆ ಬಹಳ ಒಂದು ಒಳ್ಳೆಯದಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ. ಈ ವಸ್ತುಗಳನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಈ ದಿನ ಹಸಿರು ತರಕಾರಿಗಳನ್ನು ನೀವು ತಿನ್ಬೋದು, ಬೀನ್ಸ್ ತಿನ್ಬೋದು, ಸೊಪ್ಪುಗಳನ್ನು ತಿನ್ಬೋದು. ಈ ತರಹದ್ದನ್ನು ನೋಡಿಕೊಂಡು ನೀವು ಆಹಾರ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಈ ದಿನ ಸೇವನೆ ಮಾಡಿ ಸ್ನೇಹಿತರೆ. ಹಾಗೆ ಈ ದಿನ ನೀವು ಅದೃಷ್ಟವನ್ನು ತಂದುಕೊಳ್ಬೇಕು, ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಕಾಗೆಗೆ ಒಂದು ಹಿಡಿಯುವಷ್ಟು ಅನ್ನವನ್ನು ನೀವು ಹಾಕಬೇಕಾಗುತ್ತೆ. ಕಾಗೆಗೆ ಈ ದಿನ ಒಂದು ಹಿಡಿ ಅನ್ನವನ್ನು ಹಾಕೋದ್ರಿಂದ ಶನಿದೋಷ ನಿವಾರಣೆಯಾಗುತ್ತೆ. ಹಾಗೆ ಪಿತೃಗಳ ರೂಪದಲ್ಲಿ, ನಮ್ಮ ಹಿರಿಯರ ರೂಪದಲ್ಲಿ ಕಾಗೆಗಳು ಮನೆ ಹತ್ರ ಬರ್ತಾವೆ ಅಂತಾನೆ ಹೇಳ್ತಾರೆ. ಹಾಗಾಗಿ ಪಿತೃಗಳು ಸಂತೃಪ್ತರಾಗಿ ಅಷ್ಟೈಶ್ವರ್ಯವನ್ನು ಕಲ್ಪಿಸಿಕೊಡ್ತಾರೆ. ನಿಮಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡ್ತಾರೆ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಮನೆಯ ಬಳಿ ಕಾಗೆ ಬರ್ತಾ ಇದೆ ಅಂದರೆ ಅಂದು ಹಿಡಿ ಅನ್ನವನ್ನು ಈ ದಿನ ಇಟ್ಟರೆ ಒಳ್ಳೆಯದು. ಶ್ವಾನಗಳಿಗೂ ಕೂಡ ಆಹಾರವನ್ನು ಈ ದಿನ ಹಾಕೋದ್ರಿಂದ ರೊಟ್ಟಿ ಆಗಲಿ, ಬ್ರೆಡ್ ಆಗಲಿ ಏನಾದರೂ ಒಂದು ಆಹಾರವನ್ನು ಹಾಕಿ ಹಾಗೇನೆ ಹಸುವಿಗೆ ಏನಾದರೂ ಒಂದು ತಿನ್ನಿಸಿ ಮೂಕ ಪ್ರಾಣಿಗಳ ಸೇವೆ ಮಾಡಿದರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ದಿನ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ. ಇಷ್ಟು ಕಾರ್ಯವನ್ನು ಮಾಡಿಕೊಳ್ಳಿ. ಈ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಎಲ್ಲವನ್ನು ಒಳಿತು ಕಾಣ್ತೀರಾ. ಉಪ್ಪನ್ನು ನಮ್ಮ ಅಂಗೈಯಲ್ಲೇ ಇಟ್ಟುಕೊಂಡು ನಮ್ಮ ಮನೋಕಾಮನೆ ಈಡೇರಿಸುವಂತೆ ಪ್ರಾರ್ಥಿಸಿದರೆ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಮೇಲೆ ಕೆಟ್ಟ ದೃಷ್ಟಿ ತಗುಲಿದ್ರೆ ಅದನ್ನು ಕಡಿಮೆ ಮಾಡುವ ವಸ್ತು ಕಲ್ಲುಪ್ಪು. ಕಲ್ಲುಪ್ಪಿನ ಮಹಾತ್ಮೆ ಬಗ್ಗೆ ನಿಮಗೆ ತಿಳಿದಿಲ್ಲದ ಕೆಲವು ಹೊಸ ಆಧ್ಯಾತ್ಮಿಕ ಮಾಹಿತಿ ಇಲ್ಲಿದೆ. ಸಾಮಾನ್ಯವಾಗಿ ಕಲ್ಲುಪ್ಪನ್ನು ಮಂಗಳಕರ ದಿನದಂದು ಖರೀದಿಸಲು ಹೇಳಲಾಗುತ್ತದೆ. ಇದೇ ವೇಳೆ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಉಪ್ಪನ್ನು ಖರೀದಿಸಬಾರದು ಎಂಬ ಮಾತಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಕಲ್ಲುಪ್ಪಿಗೆ ಹೆಚ್ಚಿನ ಮಹತ್ವ ಇದೆ. ಕಲ್ಲುಪ್ಪು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ. ಕಲ್ಲುಪ್ಪಿಗೆ ಎಷ್ಟೋ ಹೆಚ್ಚು ದೈವಶಕ್ತಿ ಇದೆ. ಇದು ನಿಮ್ಮ ಮನೆಗೆ ಅದೃಷ್ಟ ತಂದು ಕೊಡುತ್ತದೆ. ನಿಮ್ಮ ಮನೆಯಲ್ಲಿ ಹಣ ಬೆಳೆಯಲು ಹಾಗೂ ಕೆಲವು ಶುಭ ಕಾರ್ಯಗಳು ನಡೆಯಲು ಕಲ್ಲುಪ್ಪಿನಿಂದ ಕೆಲವು ಪರಿಹಾರಗಳನ್ನು ಮಾಡಿ ನೋಡಿ. ಈ ಪರಿಹಾರಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ಹಣದಿಂದ ತುಂಬಿ ಹೋಗುತ್ತದೆ. ಈ ವಿಡಿಯೋದಲ್ಲಿ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಹಣದ ಸಮಸ್ಯೆಯೇ ದೊಡ್ಡ ಸಮಸ್ಯೆಯಾಗಿದ್ದು ಇತರರಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಜನರ ಸಮಸ್ಯೆಗೆ ಮಿತಿ ಇಲ್ಲ. ಈ ಹಿನ್ನೆಲೆ ಮಹಾಲಕ್ಷ್ಮಿ ದೇವಿಯ ಲಕ್ಷಣವೆಂದು ಅರ್ಥೈಸಬಹುದಾದ ಕಲ್ಲುಪ್ಪು ಬಳಸಿಕೊಂಡು ಸರಳವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ನಾವು ನೋಡಬಹುದು. ಮಹಾಲಕ್ಷ್ಮಿ ದೇವಿಯು ಹಾಲಿನ ಸಮುದ್ರದಲ್ಲಿ ಕಾಣಿಸಿಕೊಂಡಿದ್ದರಿಂದ ಸಮುದ್ರದಲ್ಲಿನ ಕಲ್ಲುಪ್ಪನ್ನು ಮಹಾಲಕ್ಷ್ಮಿ ದೇವಿಯ ಅಂಶವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಾವು ಮಾಡುವ ಎಲ್ಲ ಪರಿಹಾರಗಳು ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಈ ಸರಳ ಪರಿಹಾರವನ್ನು ಮಾಡಿದರೆ ನಷ್ಟ ಮತ್ತು ಸಾಲದ ಬಾಧೆ ದೂರವಾಗುತ್ತದೆ.
ಲಕ್ಷ್ಮೀದೇವಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿದರೆ ರಾತ್ರೋರಾತ್ರಿ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗಿ ವಿಪರೀತವಾದ ಅದೃಷ್ಟ ಒಲಿಯುತ್ತದೆ. ಎಲ್ಲ ಕೆಲಸದಲ್ಲೂ ಗೆಲುವು ನಿಮ್ಮದಾಗುತ್ತದೆ. ಇನ್ನು ನಮ್ಮಲ್ಲಿ ತುಂಬ ಜನರು ಯಾವಾಗಲೂ ಆರ್ಥಿಕ ಸಮಸ್ಯೆಯಿಂದ ನೋವು ತಿನ್ನುತ್ತಿರುತ್ತಾರೆ. ಎಷ್ಟು ದುಡಿದರೂ ಹಣ ನಿಲ್ಲುವುದಿಲ್ಲ ಅಂಥವರು ಕಲ್ಲುಪ್ಪನ್ನು ಒಂದು ಚಿಕ್ಕ ಪೇಪರ್ನಲ್ಲಿ ಸುತ್ತಿ ಅದನ್ನು ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ನಿಮ್ಮ ಪರ್ಸೊಳಗೆ ಧಾರಾಳವಾಗಿ ಹಣ ಇರುತ್ತದೆ. ಆರ್ಥಿಕವಾಗಿ ಒಳ್ಳೆಯ ಅಭಿವೃದ್ಧಿ ಇರುತ್ತದೆ. ಮನೆಯ ಮುಖ್ಯ ದ್ವಾರವನ್ನು ಲಕ್ಷ್ಮಿ ಬಾಗಿಲು ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲ ಹೊರಟು ಹೋಗಿ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಉಂಟಾಗಬೇಕು ಅಂದರೆ ಪ್ರತಿದಿನ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಆ ನೀರನ್ನು ನಿಮ್ಮ ಮನೆ ಬಾಗಿಲಿನ ಮುಂದೆ ಸಿಂಪಡಿಸಿ. ಖಂಡಿತ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ನಮ್ಮಲ್ಲಿ ತುಂಬ ಜನರಿಗೆ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತಿರುತ್ತದೆ. ಜಾತಕದಲ್ಲಿ ಅದೃಷ್ಟ ಅನ್ನೋದೇ ಇರುವುದಿಲ್ಲ ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಲುಪ್ಪನ್ನು ಒಮ್ಮೆ ನೋಡಿ. ನಿಮ್ಮ ಜಾತಕದಲ್ಲಿರುವ ದುರದೃಷ್ಟ ಪೂರ್ತಿಯಾಗಿ ಹೊರಟು ಹೋಗಿ ಅದೃಷ್ಟ ಉಂಟಾಗುತ್ತದೆ. ಒಂದು ಮನೆ ಐಶ್ವರ್ಯದಿಂದ ತುಂಬಬೇಕೆಂದರೂ ಅಥವಾ ದುರದೃಷ್ಟದಿಂದ ತುಂಬಿರಬೇಕೆಂದರೂ ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅವಲಂಬಿಸಿರುತ್ತದೆ. ನಮ್ಮ ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಪವಿತ್ರವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ಅವರ ಮನೆ ಬಾಗಿಲಿನ ಮೇಲೆ ಖಂಡಿತ ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನು ಕಲ್ಲುಪ್ಪನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಕಟ್ಟಬೇಕು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೊರಟು ಹೋಗುತ್ತದೆ. ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುವವರು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ 2 ಲವಂಗಗಳನ್ನು ಚುಚ್ಚಿ ಅದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟುಕೊಳ್ಳಿ. ಇದರಿಂದ ಕ್ರಮೇಣ ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ಹೊರಟು ಹೋಗಿ ಹಣದ ಕೊರತೆ ಜೀವನದಲ್ಲಿ ಬರೆದಂತಿರುತ್ತದೆ. ಮನೆ ಒರೆಸುವ ಪ್ರತಿ ಸಲವೂ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸಿಕೊಳ್ಳಿ. ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಕಾಲಿಡುತ್ತಾರೆ. ಇದರಿಂದ ನಿಮ್ಮ ಮನೆಯೆಲ್ಲ ದೈವಶಕ್ತಿಯಿಂದ ತುಂಬಿ ಹೋಗುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿರುವ ಬೈಕ್ ಅಥವಾ ಕಾರ್ ತೊಳೆಯುವಾಗಲೂ ಉಪ್ಪು ನೀರಿನಿಂದ ತೊಳೆಯಿರಿ. ಇದರಿಂದ ಅಪಘಾತಗಳು ನಡೆಯುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ನರದೃಷ್ಟಿ ಸಮಸ್ಯೆಗಳಿಂದ ಕಷ್ಟಪಡುತ್ತಿದ್ದಾರೆ. ನರದೃಷ್ಟಿ ಅನ್ನೋದು ತುಂಬಾ ಭಯಂಕರವಾದದ್ದು. ಯಾರಿಗಾದರೂ ನರದೃಷ್ಟಿ ತಗುಲಿದರೆ ಅವರು ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆ ಜೊತೆಗೆ ಆರ್ಥಿಕ ಸಮಸ್ಯೆ ಬರುತ್ತದೆ. ಪ್ರತಿ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಂಡ್ರೆ ಅವರ ಮೇಲಿರುವ ನರದೃಷ್ಟಿ ಹೊರಟು ಹೋಗುತ್ತದೆ. ಒಳ್ಳೆಯ ಆರೋಗ್ಯ ಉಂಟಾಗುತ್ತದೆ. ಹಾಗೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಅಡುಗೆ ಮನೆಯಲ್ಲಿ ಅಪ್ಪಿತಪ್ಪಿಯೂ ಸ್ಟೀಲ್ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ಇಡಬಾರದು. ಲಕ್ಷ್ಮಿ ಸ್ವರೂಪವಾದ ಉಪ್ಪನ್ನು ಪಿಂಗಾಣಿ ಪಾತ್ರೆ ಅಥವಾ ಗಾಜು ಬಟ್ಟಲು ಅಥವಾ ಮಣ್ಣಿನ ಮಡಕೆ ಈ 3ರಲ್ಲಿ ಮಾತ್ರವೇ ಇಡಬೇಕು. ರಾತ್ರೋರಾತ್ರಿ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಯಾವುದಾದರೂ ಒಂದು ಸೋಮವಾರದಂದು ಈ ಶಕ್ತಿಯುತವಾದ ಪರಿಹಾರ ಮಾಡಿ ನೋಡಿ. ಇನ್ನು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಸಿಂಪಡಿಸಿ ಆ ಬಟ್ಟಲನ್ನು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾರು ನೋಡದ ಸಮಯದಲ್ಲಿಟ್ಟು ಬಿಡಿ. ಆ ಬಟ್ಟಲನ್ನು ಕದಲಿಸದೆ 3 ದಿನಗಳ ಕಾಲ ಹಾಗೆ ಇಟ್ಟಿರಿ. 3 ದಿನಗಳ ನಂತರ ಆ ಉಪ್ಪನ್ನು ತೆಗೆದುಕೊಂಡು ಯಾರೂ ತುಳಿಯದಿರುವಂಥ ಪ್ರದೇಶದಲ್ಲಿ ಚೆಲ್ಲಿಬಿಡಿ. ಇದರಿಂದ ನಿಮ್ಮ ಮನೆಗೆ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಇನ್ಮುಂದೆ ನಿಮ್ಮ ಮನೆಯೆಲ್ಲ ವಜ್ರ ವೈಡೂರ್ಯಗಳಿಂದ ತುಂಬಿ ಹೋಗುತ್ತದೆ. ಯಾರಿಗೂ ತಿಳಿಯದೆ ಈ ಪರಿಹಾರ ಮಾಡಿದಾಗ ಮಾತ್ರವೇ ಇದರ ಫಲ ಸಿಗುತ್ತದೆ ಎಂಬುದು ನೆನಪಿಟ್ಟುಕೊಳ್ಳಿ. ಇನ್ನು ಹೆಣ್ಣು ಮಕ್ಕಳು ತವರು ಮನೆಗೆ ಹೋದಾಗ ಎಂತಹ ಪರಿಸ್ಥಿತಿಯಲ್ಲೂ ಅಲ್ಲಿಂದ ಕಲ್ಲುಪ್ಪನ್ನು ತರಬಾರದು. ತವರು ಮನೆಯಿಂದ ಕಲ್ಲುಪ್ಪನ್ನು ತಂದರೆ ನಿಮ್ಮ ತವರು ಮನೆಗೆ ಆಸ್ತಿ ನಷ್ಟ ಉಂಟಾಗುತ್ತದೆ. ಅವರು ಕಡುಬಡತನ ಅನುಭವಿಸಬೇಕಾಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಅವತರಿಸಿದಳು. ಅದೇ ಸಮುದ್ರದಲ್ಲಿ ಉಪ್ಪು ಕೂಡ ಉದ್ಭವಿಸಿತು. ಹಾಗಾಗಿ ಕಲ್ಲುಪ್ಪು ಎಲ್ಲಿದ್ದರೆ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ನಿಮ್ಮ ಮನೆಗೆ ವಾಸ್ತು ದೋಷವಿದ್ದರೆ ನೀವು ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ. ಆರ್ಥಿಕ ಸಮಸ್ಯೆಗಳು ಅಧಿಕವಾಗಿರುತ್ತದೆ. ನಿಮ್ಮ ಮನೆಗಿರುವಂತಹ ವಾಸ್ತು ಸಮಸ್ಯೆಗಳು ಹೋಗಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ನಿಮ್ಮ ಬಾತ್ರೂಮ್ ಒಳಗಡೆ ಇಟ್ಟುಬಿಡಿ. ಇದರಿಂದ ನಿಮ್ಮ ಮನೆಯ ವಾಸ್ತು ನಿವಾರಣೆಗಳಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ತಲೆ ಎತ್ತುವುದಿಲ್ಲ.
ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ. ಹಾಗಾಗಿ ಶುಕ್ರವಾರದಂದು ಅಪ್ಪಿತಪ್ಪಿಯೂ ಯಾರಿಗೂ ಉಪ್ಪು ಕೊಡಬೇಡಿ. ಶುಕ್ರವಾರ ಯಾರಿಗಾದರೂ ಉಪ್ಪು ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಹಣವೆಲ್ಲ ನಾಶವಾಗುತ್ತದೆ. ಆದರೆ ಶುಕ್ರವಾರ ಉಪ್ಪು ಮನೆಗೆ ತಂದರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ. ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗುತ್ತದೆ. ನಿಮಗೆ ಸಂಬಳ ಬಂದ ತಕ್ಷಣ ಆ ಹಣದಿಂದ ಮೊದಲು ಕಲ್ಲುಪ್ಪನ್ನು ಕೊಂಡು ಮನೆಗೆ ತನ್ನಿ. ಈ ರೀತಿ ಮಾಡಿದರೆ ಅನಗತ್ಯವಾದ ಖರ್ಚುಗಳು ಬರದೆ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ. ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರುತ್ತಿದ್ರೆ ನಿಮ್ಮ ಮಂಚದ ಕೆಳಗೆ ಕಲ್ಲುಪ್ಪನ್ನು ಒಂದು ಬಟ್ಟಲಿನಲ್ಲಿ ಹಾಕಿಟ್ಟು ಬಿಡಿ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರದೆ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಯಾವುದಾದರೂ ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗುವ ಮುಂಚೆ ಕಲ್ಲುಪ್ಪನ್ನು ನೋಡಿ ಹೋಗಿ. ಆ ರೀತಿ ಮಾಡಿದರೆ ನೀವು ಮಾಡಲು ಹೊರಟಿರುವಂತಹ ಕೆಲಸ ವಿಘ್ನವಿಲ್ಲದೆ ಪೂರ್ತಿಯಾಗುತ್ತದೆ. ನಮಗಿಂತಲೂ ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ದೃಷ್ಟಿ ತಗುಲುತ್ತದೆ. ನಿಮ್ಮ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಲು ಕಲ್ಲುಪ್ಪು ಒಂದು ಹಿಡಿ, ಅದರ ಜೊತೆಗೆ 2 ಒಣಮೆಣಸಿನಕಾಯಿ ತೆಗೆದುಕೊಂಡು ಅದರಿಂದ ಮಕ್ಕಳಿಗೆ ದೃಷ್ಟಿ ತೆಗೆಯಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಬೆಳೆಯುತ್ತಾರೆ. ನಮ್ಮ ಕೈಯಿಂದ ಯಾರಿಗೂ ನಾವು ಉಪ್ಪು ಕೊಡಬಾರದು. ಅದೇ ರೀತಿ ಬೇರೆಯವರ ಕೈಯಿಂದ ಕೂಡ ಉಪ್ಪು ತೆಗೆದುಕೊಳ್ಳಬಾರದು. ನಾವು ಯಾರಿಗಾದರೂ ಉಪ್ಪು ನಮ್ಮ ಕೈಯಾರೆ ಕೊಟ್ಟರೆ ನಮ್ಮ ಮನೆಯಲ್ಲಿರುವಂತಹ ಐಶ್ವರ್ಯವೆಲ್ಲ ಅವರಿಗೆ ಹೊರಟು ಹೋಗುತ್ತದಂತೆ. ಹಾಗೆ ಪ್ರತಿ ಶುಕ್ರವಾರದಂದು ದೇವರ ಮನೆಯಲ್ಲಿ ಉಪ್ಪಿನ ದೀಪವನ್ನು ತಪ್ಪದೆ ಹಚ್ಚಿ. ಶುಕ್ರವಾರ ಉಪ್ಪು ದೀಪ ಹಚ್ಚಿದರೆ ವಿಪರೀತವಾಗಿ ನಿಮ್ಮ ಆದಾಯ ಬೆಳೆಯುತ್ತದೆ. ಇನ್ನು ಸಂಜೆ 6 ಗಂಟೆ ದಾಟಿದ ಬಳಿಕ ಉಪ್ಪನ್ನು ಮನೆಗೆ ತರಬಾರದು. ಒಂದು ವೇಳೆ ತಂದರೆ ಮಾತ್ರ ದರಿದ್ರವನ್ನು ನಿಮ್ಮ ಮನೆಗೆ ನೀವೇ ತಂದಂತಾಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯಿಂದ ತುಂಬಿ ಹೋಗಬೇಕು ಅಂದರೆ ಯಾವುದಾದರೂ ಒಂದು ಶನಿವಾರದಂದು ಕಲ್ಲುಪ್ಪನ್ನು ದಾನ ಮಾಡಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿ ಶ್ರೇಯಸ್ಸು ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.